ನಮಸ್ಕಾರ ಸ್ನೇಹಿತರೆ, ಎಲ್ಲ ವೀಕ್ಷಕರಿಗೆ ಎಸ್.ಬಿ. ಹುರ್ತಿಯ ಈ ಒಂದು ವಿಶೇಷವಾಗಿರುವಂಥ ವಿಡಿಯೋ ನೋಡಲು ಆತ್ಮೀಯ ಸ್ವಾಗತ. ವಿಧವಾ ವೇತನ ಯೋಜನೆ. ಈ ಒಂದು ಯೋಜನೆ ಅಡಿಯಲ್ಲಿ ವಿಧವೆಯರಿಗೆ ಪ್ರತಿ ತಿಂಗಳು ವೇತನ ಬಂದು ಜಮಾ ಆಗುತ್ತೆ 800 ರೂಪಾಯಿ ಅವರ ಬ್ಯಾಂಕ್ ಖಾತೆಗೆ ನೇರವಾಗಿ. ಹಾಗಾದರೆ ಇದಕ್ಕೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು, ಅರ್ಜಿ ಸಲ್ಲಿಸಲು ಯಾವ ಯಾವ ದಾಖಲೆಗಳು ಬೇಕು, ಹಾಗೂ ಅವರಿಗೆ ಪ್ರತಿ ತಿಂಗಳು ಎಷ್ಟು ಈ ಒಂದು ವಿಧವಾ ವೇತನ ಜಮಾ ಆಗುತ್ತೆ, ಹಾಗೂ ಅವರಿಗೆ ಯಾವ ಯಾವ ಕಂಡೀಷನ್ಸ್ ಇದ್ದಾವೆ, ಎಲ್ಲ ವಿಷಯವನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಹಾಗೂ ಎಲ್ಲ ರೀತಿಯಾಗಿರುವಂತಹ ಈ ಒಂದು ವಿಧವಾ ವೇತನ ಆಗಲಿ ಅಥವಾ ಅಂಗವಿಕಲರ ವೇತನವಾಗಲಿ ಅಥವಾ ವೃದ್ಧಾಪ್ಯ ವೇತನವಾಗಲಿ, ಇನ್ನೂ ಅನೇಕ ವೇತನಗಳಿದ್ದಾವೆ. ಆ ಒಂದು ಎಲ್ಲ ವೇತನಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ಲೇಲಿಸ್ಟ್ ಮಾಡಿದ್ದೇನೆ ನಾನು. ಮತ್ತೆ ಯಾರಿಗೆ ವೇತನ ಬರ್ತಾ ಇಲ್ಲ, ಯಾಕೆ ಬರ್ತಾ ಇಲ್ಲ, ಎಷ್ಟು ತಿಂಗಳಿಂದ ಬರ್ತಾ ಇಲ್ಲ, ಏನು ಸಮಸ್ಯೆ ಆಗಿದೆ, ಎಲ್ಲ ವಿಡಿಯೋಗಳ ಮಾಹಿತಿ ನಿಮಗೆ ಈ ಒಂದು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಪ್ಲೇಲಿಸ್ಟ್ ಇದೆ, ಅಲ್ಲಿ ಕ್ಲಿಕ್ ಮಾಡಿ ನೋಡಬಹುದು. ನಾನು ವೃದ್ಧಾಪ್ಯ ವೇತನದ ಬಗ್ಗೆ ಈಗಾಗಲೇ ವಿಡಿಯೋ ಮಾಡಿದ್ದೇನೆ, ಅದರ ಲಿಂಕ್ ಕೂಡ ವಿಡಿಯೋ ಕೆಳಗಡೆ ಇರುತ್ತೆ, ಚೆಕ್ ಮಾಡಿ ನೋಡಿ. ಇವಾಗ ಬನ್ನಿ ನೋಡೋಣ ವಿಧವಾ ವೇತನ ಯೋಜನೆ. ಈ ಒಂದು ಯೋಜನೆ ಅಡಿಯಲ್ಲಿ 800 ರೂಪಾಯಿ ಅವರ ಬ್ಯಾಂಕ್ ಖಾತೆಗೆ ಬಂದು ಜಮಾ ಆಗುತ್ತೆ ಸರ್ಕಾರದಿಂದ ನೇರವಾಗಿ. ಸೊ ಅದಕ್ಕೆ ಯಾವ ಕಂಡೀಷನ್ಸ್ ಇದೆ? ಬಡತನ ರೇಖೆಗಿಂತ ಕೆಳಗಿರುವ 18 ರಿಂದ 64 ವರ್ಷದೊಳಗಿನ ನಿರ್ಗತಿಕ ವಿಧವೆಯರಿಗೆ ವಿಧವಾ ವೇತನವನ್ನು ಸರ್ಕಾರದ ಆದೇಶದ ಮೇರೆಗೆ 1ನೇ ಏಪ್ರಿಲ್ 1984 ರಿಂದ ಕಾರ್ಯಗತ ಮಾಡಲಾಗಿದೆ. ಇದು 1984 ರಿಂದ ಈ ಒಂದು ಯೋಜನೆ ಪ್ರಾರಂಭ ಆಗಿದೆ. ಸೊ ಈ ಒಂದು ಯೋಜನೆಗೆ ಅರ್ಹತೆ ಏನಿರಬೇಕು? ವಿಧವೆ ಅಂದರೆ ಪತಿಯ ಜೀವಿಸಿಲ್ಲದ ಅಥವಾ ಕಾನೂನು ರೀತ್ಯ ಮೃತಪಟ್ಟಿರುವನೆಂದು ಭಾವಿಸುವವನ ಪತ್ನಿ ಅಥವಾ ಅವಳ ಸಂಬಂಧಿಕ ಒಬ್ಬ ಸ್ತ್ರೀ. ಅಂದರೆ ಇವರ ಒಂದು ಹಸ್ಬೆಂಡ್ ಇರಲಿಲ್ಲ, ಅವ್ರು ಏನಾದರೂ ಡೆತ್ ಆಗಿದ್ರೆ ಸೊ ಅವರಿಗೆ ಈ ಒಂದು ವಿಧವಾ ವೇತನ ಸಿಗುತ್ತೆ. ಸೊ ಅದಕ್ಕೆ ವಾರ್ಷಿಕ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿನ ರೂಪಾಯಿ 32,000ಕ್ಕಿಂತ ಆದಾಯ ಇವ್ರದ್ದು ಕಡಿಮೆ ಇರಬೇಕು. ಇವರು ಅರ್ಜಿ ಸಲ್ಲಿಸಬೇಕಾದ್ರೆ ಇವರ ಒಂದು ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ 32,000ಕ್ಕಿಂತಲೂ ಕಡಿಮೆ ಆದಾಯ ಇರಬೇಕು. ಮೃತರಾಗಿರುವವರು ಅಥವಾ ಪುನರ್ವಿವಾಹಿತರಾಗಿರುವವರಿಗೆ ಅಥವಾ ಉದ್ಯೋಗ ಪಡೆದು ನಿರ್ಗತಿಕ ವಾರ್ಷಿಕ ಆದಾಯಕ್ಕಿಂತ ಹೆಚ್ಚಿನ ಆದಾಯ ಪಡೆಯುವವರಿಗೆ ವಿಧವಾ ವೇತನವನ್ನು ಪಡೆಯಬಹುದು ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನೋಡಿ, ಮೇನ್ ಕಂಡೀಷನ್ ಏನಿದೆ ಅಂದ್ರೆ ಇದರಲ್ಲಿ ನಿಮ್ಮ ಹತ್ರ ಯಾವ ಡಾಕ್ಯುಮೆಂಟ್ಸ್ ಇರಬೇಕಂದ್ರೆ ವಾಸಸ್ಥಳ ದೃಢೀಕರಣ ಪ್ರಮಾಣ ಪತ್ರ. ಇದು ನಿಮ್ಮ ಹತ್ತಿರದ ಗ್ರಾಮವನ್ನು, ಬೆಂಗಳೂರು, ಕರ್ನಾಟಕವನ್ನು ಅಥವಾ ಅಟಲ್ಜಿ ಜನಸ್ನೇಹಿ ಕೇಂದ್ರದಲ್ಲಿ ಅರ್ಜಿ ಸಲ್ಲಿಸಿ ಪಡೆಯಬಹುದು. ಇದು ಸುಮಾರು ಒಂದು 8 ರಿಂದ 10 ದಿನದೊಳಗಾಗಿ ಸಿಗುತ್ತೆ ನಿಮಗೆ ಈ ಒಂದು ವಾಸಸ್ಥಳ ಪ್ರಮಾಣ ಪತ್ರ. ಇದಕ್ಕೇನು ಜಾಸ್ತಿ ಖರ್ಚು ಮಾಡುವಂತ ಅವಶ್ಯಕತೆ ಇಲ್ಲ. ಅಷ್ಟೇ, ನನ್ನ ಪ್ರಕಾರ ಒಂದು 50 ರೂಪಾಯಲ್ಲಿ 50 ರೂಪಾಯಿಗಿಂತಲೂ ಕಡಿಮೆನೇ ಇದೆ ಇದರ ಖರ್ಚು. ಇದು ಸಿಗತ್ತೆ. ನೆಕ್ಸ್ಟ್ ನೋಡಿ, ವಯಸ್ಸಿನ ದೃಢೀಕರಣ ಪ್ರಮಾಣ ಪತ್ರ. ಇದು ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಅಥವಾ ನಿಮ್ಮ ವೋಟರ್ ಐಡಿಯಲ್ಲಿ ಏನು ವಯಸ್ಸಿದೆ ಆ ಒಂದು ವಯಸ್ಸಿನ ಒಂದು ಜೆರಾಕ್ಸ್, ಆಧಾರ್ ಕಾರ್ಡ್ ಜೆರಾಕ್ಸ್ ಇದ್ರೆ ಸಾಕು, ಅದರಲ್ಲಿ ವಯಸ್ಸು ಕ್ಲಿಯರ್ ಆಗಿರುತ್ತೆ. ನೆಕ್ಸ್ಟ್ ನಿಮ್ಮ ಬ್ಯಾಂಕ್ ಅಥವಾ ಅಂಚೆ ಇಲಾಖೆಯ ಒಂದು ಪಾಸ್ಬುಕ್ ಬೇಕಾಗುತ್ತೆ. ಯಾಕಂದ್ರೆ ಇದೇ ಅಕೌಂಟಿಗೆ ಪ್ರತಿ ತಿಂಗಳು ನಿಮ್ಮ ಒಂದು ಈ ಒಂದು ವಿಧವಾ ವೇತನ ಬಂದು ಜಮಾ ಆಗುತ್ತೆ. ಅದರ ಜೊತೆಗೆ ಆಧಾರ್ ಕಾರ್ಡ್ ಕೂಡ ಹೇಳಿದ್ದಾರೆ. ಆಧಾರ್ ಕಾರ್ಡ್ದಲ್ಲಿ ಇನ್ ಕೇಸ್ ಏನಾದರೂ ವಯಸ್ಸು ಕಡಿಮೆ ಹೆಚ್ಚು ಇದ್ರೆ ಸೊ ನಿಮ್ದು ಕರೆಕ್ಟ್ ಆಗಿರೋ ವಯಸ್ಸಿನ ಒಂದು ಆಧಾರ್ ಬೇಕಂದ್ರೆ ನಿಮಗೆ ನಿಮ್ಮ ಒಂದು ಜನನ ಪ್ರಮಾಣ ಪತ್ರ ಆಗಿರಬಹುದು ಅಥವಾ ನಿಮ್ಮ LC ಆಗಿರಬಹುದು ಅಥವಾ ನಿಮ್ಮ ಒಂದು ವೋಟರ್ ಐಡಿ, ಆಧಾರ್ ಕಾರ್ಡ್ ಹಾಗೂ ರೇಷನ್ ಕಾರ್ಡ್ ಯಾವುದಾದ್ರೂ ಒಂದು ಕರೆಕ್ಟ್ ಆಗಿರುವಂತ ಒಂದು ಡೇಟ್ ಆಫ್ ಬರ್ತ್ ಇರುವಂತ ಒಂದು ಸರ್ಟಿಫಿಕೇಟ್. ಸೊ ಇದು ಹಾಗೂ ನಿಮಗೆ 800 ರೂಪಾಯಿ ನಿಮ್ಮ ಬ್ಯಾಂಕ್ ಖಾತೆಗೆ ಬಂದು ತಲುಪುತ್ತೆ. ಅರ್ಜಿದಾರರು ವಾಸಸ್ಥಳ ವ್ಯಾಪ್ತಿ ಅಟಲ್ಜಿ ಜನಸ್ನೇಹಿ ಕೇಂದ್ರದ ಮೂಲಕ ಅರ್ಜಿ ಸಲ್ಲಿಸಬಹುದಕ್ಕದ್ದು ಅಂತ ಹೇಳಿದ್ದಾರೆ. ಸೊ ಇದು ಮಾರ್ಚ್ 2024ನೇ ತಾರೀಕಿನ ಒಂದು ಹೊಸ ಅಪ್ಡೇಟ್ ಇದೆ, ಅದಕ್ಕೆ ತಿಳಿಸಿಕೊಟ್ಟಿದ್ದೇನೆ. ಇನ್ನು ಯಾರಿಗೆ ಈ ಒಂದು ವೇತನಗಳ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಅವರು ಈ ಒಂದು ವಿಡಿಯೋ ಕೆಳಗಡೆ ಇರುವ ಪ್ಲೇಲಿಸ್ಟ್ ನ ಕ್ಲಿಕ್ ಮಾಡಿ ನೋಡಿ, ಎಲ್ಲ ಮಾಹಿತಿ ಗೊತ್ತಾಗುತ್ತೆ. ಹಾಗೂ ಇನ್ನೂ ಒಬ್ರು ಯಾರೋ ನನಗೆ ಕಮೆಂಟ್ ಮಾಡಿದ್ರು, ಸೊ ಇದು ಅರ್ಜಿ ಸಲ್ಲಿಸಿ ಎಲ್ಲಿ ಕೊಡಬೇಕು? ನೀವು ಎಲ್ಲಿಯೂ ಕೊಡುವಂತ ಅವಶ್ಯಕತೆ ಇಲ್ಲ. ಈ ಒಂದು ಅಟಲ್ಜಿ ಜನಸ್ನೇಹಿ ಕೇಂದ್ರದಲ್ಲಿ ಅರ್ಜಿ ಸಲ್ಲಿಸಿದ್ರೆ ಸಾಕು, ಅಲ್ಲೇ ನಿಮಗೆ ಸ್ಟೇಟಸ್ ಗೊತ್ತಾಗುತ್ತೆ. ನಿಮ್ಮ ಅಪ್ಲಿಕೇಶನ್ ಎಲ್ಲಿ ಪೆಂಡಿಂಗ್ ಇದೆ, ಎಲ್ಲಿ ಪ್ರೊಸೆಸ್ ಆಗ್ತಾ ಇದೆ ಅಂತ ನಿಮಗೆ ನೇರವಾಗಿ ಆರ್ಡರ್ ಕಾಪಿ ಪ್ರಿಂಟ್ ಆಗಿ ಬರುತ್ತೆ. ಇಲ್ಲಿ ಮಧ್ಯವರ್ತಿಗಳಿಗೆ ನೀವು ಹಣ ಕೊಡೋದು ಮಾಡೋದು ಅದು ಅವಶ್ಯಕತೆನೇ ಇರೋದಿಲ್ಲ. ಯಾಕಂದ್ರೆ ನೇರವಾಗಿ ನೀವು ಅಪ್ಲಿಕೇಶನ್ ಹಾಕಿದಾಗ ನಿಮ್ಮ ಒಂದು ಆರ್ಡರ್ ಕಾಪಿ ಪ್ರಿಂಟ್ ಆಗಿ ಬರುತ್ತೆ. ಸೊ ಸ್ನೇಹಿತರೆ, ಈ ಒಂದು ನಿಮ್ಮ ಹತ್ತಿರದ ಅಟಲ್ಜಿ ಜನಸ್ನೇಹಿ ಕೇಂದ್ರದಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ತುಂಬಾ ಈಸಿ ಇದೆ. ಸೊ ಅದಕ್ಕೆ ಈ ಒಂದು ಮಾಹಿತಿಯನ್ನ ತಿಳಿಸಿಕೊಟ್ಟಿದ್ದೇನೆ. ದಯವಿಟ್ಟು ಈ ಒಂದು ವಿಡಿಯೋನ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗಲಿ.